ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡೋಣ. ಬಿಟ್ಕಾಯಿನ್ ಹಗರಣದ ತನಿಖೆ ಪಾರದರ್ಶಕವಾಗಿದೆ ಅಂತ ಕಮಿಷನರ್ ಕಮಲ್ ಪಂತ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಯಾವುದೇ ಬಾಹ್ಯ ಒತ್ತಡಗಳಿಗೆ ಮಣಿದು ತನಿಖೆ ನಡೆಸಿಲ್ಲ. ಕಾಟನ್ ಪೇಟೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಮಾಡಲಾಗಿದೆ ಅಂತ ಹೇಳಿದ್ರು. ಇನ್ನು ಶ್ರೀಕೃಷ್ಣನ ಖಾತೆಯಿಂದ ಯಾವುದೇ ಬಿಟ್ಕಾಯಿನ್ ವರ್ಗಾವಣೆ ಆಗಿಲ್ಲ. ತನಿಖೆಗೋಸ್ಕರ ಬಿಟ್ಕಾಯಿನ್ ಅಕೌಂಟ್ ಓಪನ್ ಮಾಡಲಾಗಿದೆ. ಶ್ರೀಕೃಷ್ಣನ ಬಿಟ್ಕಾಯಿನ್ ವ್ಯಾಲೆಟ್ನಲ್ಲಿ 31.8 ಬಿಟ್ಕಾಯಿನ್ ತೋರಿಸಿದ್ದ. ಸೈಬರ್ ತಜ್ಞರ ಸಮ್ಮುಖದಲ್ಲಿ ಪಾಸ್ವರ್ಡ್ ಬದಲಾವಣೆ ಮಾಡಲಾಗಿತ್ತು. ಪೊಲೀಸ್ ವ್ಯಾಲೆಟ್ ಖಾತೆಗೆ ವರ್ಗಾವಣೆ ಮಾಡಲು ಹೋದಾಗ 186.811 ಬಿಟ್ಕಾಯಿನ್ ಇತ್ತು. ಯಾವುದೇ ಬಿಟ್ಕಾಯಿನ್ ವರ್ಗಾವಣೆ ಮಾಡಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಿಟ್ಕಾಯಿನ್ ಹಗರಣ ಜಟಾಪಟಿ ಜೋರಾಗಿ ನಡೀತಾ ಇದೆ. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರಿಂದ ಮಾಹಿತಿ ಸಂಗ್ರಹಿಸಲು ಹೈಕಮಾಂಡ್ ಮುಂದಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಭೇಟಿ ಮಾಡಿ ಬಿಟ್ಕಾಯಿನ್ ಹಗರಣ ಸಂಬಂಧ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮಾಡ್ತಿರೋ ಆರೋಪಗಳ ಬಗ್ಗೆ, ಹಗರಣದಲ್ಲಿ ಯಾರ ಪಾತ್ರ ಇದೆ ಎಂಬ ಬಗ್ಗೆಯೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಕೆಲ ನಾಯಕರಿಗೆ ಹೈಕಮಾಂಡ್ನಿಂದ ಕರೆ ಬರುವಂತ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ ಬೊಮ್ಮಾಯಿಯಿಂದ ಹೈಕಮಾಂಡ್ ಮಾಹಿತಿ ಪಡ್ಕೊಂಡಿದೆ. ಇನ್ನು ಬಿಟ್ಕಾಯಿನ್ ಹಗರಣದ ಸದ್ದು ಜೋರಾಗ್ತಾ ಇದ್ದಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ರೇಸ್ ಕೋರ್ಸ್ ನಿವಾಸದಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್, ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಜೊತೆ ಸಿಎಂ ಚರ್ಚೆಯನ್ನು ಮಾಡಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯೂ ಸಿಎಂ ಬೊಮ್ಮಾಯಿ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರು ತನಿಖೆಯ ಹಾದಿ ತಪ್ಪಿಸೋದಕ್ಕೆ ನೀವೇ ಕಾರಣ ಆಗಬೇಡಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಎಚ್ಚರಿಸಿದ್ದಾರೆ. ಪ್ರಧಾನಿಗಳು ಮೌನವಾಗಿದ್ದಾರೆ ಅಂತ ಇದನ್ನ ಮುಚ್ಚಿ ಹಾಕೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಕ್ಕಾಗಲ್ಲ. ತನಿಖಾ ಹಂತದಲ್ಲಿ ಯಾವುದೇ ರೀತಿ ದಾರಿ ತಪ್ಪಿಸುವಂತ ಕೆಲಸ ಬೇಡ. ಅಮೆರಿಕಕ್ಕೆ ಪ್ರಧಾನಿಗಳು ಹೋಗದೇ ಇದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಇದು ಹೋಗ್ತಾ ಇರಲಿಲ್ಲ. ಇನ್ನು 15 ದಿನ ಸಮಯ ಕೊಡಿ, ಇದರ ವಾಸ್ತವಾಂಶ ಹೊರಗಡೆ ತೆಗಿತೀನಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ವಿಷಯ ಬಹಿರಂಗ ಆಗಿರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರಧಾನಮಂತ್ರಿಗಳು ಅಮೆರಿಕಾಗೆ ಏನು ಮೊನ್ನೆ ಭೇಟಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವು ತನಿಖಾ ಸಂಸ್ಥೆಗಳು FBI ಸೇರಿದಾಗೆ ಕೆಲವು ಸಂಸ್ಥೆಗಳ ಮುಖ್ಯಸ್ಥರು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಅವರ ಗಮನಕ್ಕೆ ತಂದಿರತಕ್ಕಂಥದ್ದೇನಿದೆ, ಬಹುಶಃ ಪ್ರಧಾನಮಂತ್ರಿಗಳು ಮೌನಕ್ಕೆ ಶರಣಾಗಿದ್ದರೂ ಸಹ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಒಂದು ಕಾಂಗ್ರೆಸ್ನ ನಾಯಕರಿಗೂ ಹೇಳ್ತಕ್ಕಂಥದ್ದು, ತನಿಖೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯ ಮಾಹಿತಿಗಳಿಂದ ತನಿಖಾ ಹಂತವನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ನೀವೇ ಪ್ರೇರೇಪಕರಾಗಬೇಡಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿಟ್ಕಾಯಿನ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಬಿಟ್ಕಾಯಿನ್ ಹಗರಣ ದೊಡ್ಡದು, ಆ ಹಗರಣಕ್ಕಿಂತ ಪ್ರಕರಣ ಮುಚ್ಚಿಡ್ತಾ ಇರೋದು ದೊಡ್ಡದು ಅಂತ ಟ್ವೀಟ್ ಅನ್ನು ಮಾಡಿದ್ದಾರೆ. ಯಾಕಂದ್ರೆ ಯಾರದ್ದೋ ಹುಸಿ ವರ್ಚಸ್ಸನ್ನ ಮುಚ್ಚಿಡುವಂತದ್ದು ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೂಚ್ಯವಾಗಿ ಬಿಜೆಪಿ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿದ್ದಾರೆ. ಯಾರ ಹೆಸರನ್ನು ಉಲ್ಲೇಖಿಸದೆ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಶಿವಮೊಗ್ಗದಲ್ಲಿ ಬಿಟ್ಕಾಯಿನ್ ಬಗ್ಗೆ ಮಾತನಾಡಿರುವಂತಹ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ, ಕಾಂಗ್ರೆಸ್ನವರಿಗೆ ಏನು ಉದ್ಯೋಗ ಇಲ್ಲದೇ ಇರೋದಕ್ಕೆ ಬಿಟ್ಕಾಯಿನ್ ವಿಚಾರ ಎತ್ಕೊಂಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಬಿಜೆಪಿಯ ಯಾವುದೇ ಒಬ್ಬ ನಾಯಕ, ಮಂತ್ರಿನೋ, ಮುಖ್ಯಮಂತ್ರಿನೋ, ಪದಾಧಿಕಾರಿಗಳು ಯಾರಾದರೂ ಒಬ್ಬರು ಇದ್ದಾರೆ ಅನ್ನೋದನ್ನ ಒಂದು ಪೀಸ್ ಪೇಪರ್ ದಾಖಲೆ ತೋರಿಸ್ಲಿ. ಒಂದು ಪೀಸ್ ಪೇಪರ್ ದಾಖಲೆ ತೋರಿಸಿದ್ರೆ ಅವ್ರ ಬಗ್ಗೆ ಖಂಡಿತ ಕ್ರಮ ಕೈಗೊಳ್ತೀವಿ ಅಂತ ಸವಾಲನ್ನು ಹಾಕಿದ್ದಾರೆ. ಏನು ಉದ್ಯೋಗ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ಬಿಟ್ಕಾಯಿನ್ ವಿಚಾರ ಎತ್ಕೊಂಡಿದ್ದಾರೆ. ನಾನು ಇಷ್ಟು ಮಾತ್ರ ಹೇಳ್ತೇನೆ, ಪ್ರಾರಂಭದಿಂದನೂ ಹೇಳ್ತಾ ಇದ್ದೇನೆ, ಇವತ್ತಿಗೂ ಹೇಳ್ತಾ ಇದ್ದೇನೆ. ಬಿಟ್ಕಾಯಿನಲ್ಲಿ ಯಾವುದಾದ್ರೂ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ನಾಯಕ, ಮಂತ್ರಿನೋ, ಮುಖ್ಯಮಂತ್ರಿನೋ, ಪಕ್ಷದ ಪ್ರಮುಖರೋ, ಪದಾಧಿಕಾರಿಗಳು ಯಾರು ಒಬ್ಬರಿದ್ದಾರೆ ಅನ್ನೋದನ್ನು ಒಂದು ಪೀಸ್ ಪೇಪರ್ ದಾಖಲೆ ತೋರಿಸ್ಲಿ. ಒಂದು ಪೀಸ್ ಪೇಪರ್ ದಾಖಲೆ ತೋರಿಸಿದ್ರೆ ಅವ್ರ ಬಗ್ಗೆ ನಾವು ಖಂಡಿತ ಕ್ರಮ ತಗೋತೇವೆ. ಭಾರೀ ಪುಕ್ಸಾಟೆ ನಮ್ಮ ಹತ್ರ ಇದೆ, ದಾಖಲೆ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಬಿಡುಗಡೆ ಮಾಡ್ತೀವಿ, ಈ ರೀತಿ ಹೇಳಿ 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 ಅವರು ಅಧಿಕಾರವೂ ಕಳ್ಕೊಂಡ್ರು. ವಿರೋಧ ಪಕ್ಷ ಅಭಿವೃದ್ಧಿ ಬಗ್ಗೆ ಸಲಹೆ ಕೊಡಬೇಕು, ಅದನ್ನು ಬಿಟ್ಟು ಕೇವಲ ಆರೋಪಕ್ಕೆ ಸೀಮಿತವಾಗಬಾರದು ಅಂತ ರೇಣುಕಾಚಾರ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಅತಿ ಹೆಚ್ಚು ಭ್ರಷ್ಟಾಚಾರ ಆಗಿದ್ದು ಕಾಂಗ್ರೆಸ್ ಅವಧಿಯಲ್ಲಿ. ಕಾಂಗ್ರೆಸ್ಗೆ ಇನ್ನೊಂದು ಹೆಸರೇ ಭ್ರಷ್ಟಾಚಾರ. ಹೀಗಾಗಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ಗಿಲ್ಲ. ರಾಜಕೀಯಕ್ಕೆ ಬರುವ ಮುನ್ನ ಪ್ರಿಯಾಂಕ್ ಖರ್ಗೆ ಆಸ್ತಿ ಎಷ್ಟಿತ್ತು,
ಈಗ ನಿಮ್ಮ ಆಸ್ತಿ ಎಷ್ಟಿದೆ ಅನ್ನೋದನ್ನ ನೀವೇ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಕಿಡಿಕಾರಿದ್ದಾರೆ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ. ಈ ದೇಶದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಆಗಿದ್ದು ಕಾಂಗ್ರೆಸ್ಸಿನ ಅವಧಿಯಲ್ಲಿ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್. ಪ್ರಿಯಾಂಕ ಖರ್ಗೆ ಅವರೇ, ನೀವು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಆಸ್ತಿ ಏನೇನಿತ್ತು ಆತ್ಮಾವಲೋಕನ ಮಾಡ್ಕೊಳ್ರಿ. ಈಗ ರಾಜಕಾರಣಕ್ಕೆ ಬಂದ್ಮೇಲೆ ಎಷ್ಟು ಲೂಟಿ ಹೊಡೆದಿರಿ ರಾಜ್ಯದ ಜನರಿಗೆ ಗೊತ್ತಿದೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ಕಾಂಗ್ರೆಸ್. ಬಿಟ್ಕಾಯಿನ್ ವಿಚಾರದ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಸಿಎಂ ಆಗುವ ಬಗ್ಗೆ ಮಾತನಾಡಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿರೋ ಅವರು, ರಾಜ್ಯದಲ್ಲಿ ದಲಿತ ಸಿಎಂ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇವೆ. ನನಗೆ ಮಂತ್ರಿಯಾಗೋ ಆಸೆ ಇಲ್ಲ, ಮುಖ್ಯಮಂತ್ರಿಯಾಗುವ ಬಯಕೆ ಇದೆ ಅಂತ ಹೇಳಿದ್ದಾರೆ. ತುಮಕೂರಿನ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ವನಕೆ ಓಬವ್ವ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ ದಲಿತ ಸಿಎಂ ರೇಸ್ನಲ್ಲಿ ತಾವು ಇರೋ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಟು ಬಿಕಮ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸ್ಟೇಟ್, ಮಂತ್ರಿ ಆಗೋಕೆ ಇಷ್ಟ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ ಅಂತ ಹೇಳ್ಬೋದು. ನಾನಾಗದೇ ಇರಬಹುದು, ಆಗಬಹುದು. ಆದರೆ ಆ ಒಂದು ಮಾತಿನಿಂದ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ದಲಿತ ಮುಖ್ಯಮಂತ್ರಿ ಚರ್ಚೆ, ಹೌದಲ್ಲ? ಇಷ್ಟ ಇರೋರು, ಇಷ್ಟ ಇಲ್ಲದಿರೋರು ಆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ನೋಡೋಣ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಯಾವ ರೀತಿ ಯಾರಿಗೆ ಅದೃಷ್ಟದ ತಾಯಿ ಒಲಿತಾಳೆ ಅದನ್ನು ನೋಡೋಣ. ಕ್ರಿಪ್ಟೋ ಕರೆನ್ಸಿ ಗೊಂದಲದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆ ನಡೆಸಿದರು. ಪ್ರಧಾನಿ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದ್ದು, ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆದಿದೆ. ಕ್ರಿಪ್ಟೋ ಕರೆನ್ಸಿ ವ್ಯವಹಾರದಲ್ಲಿ ಪಾರದರ್ಶಕತೆ, ತಪ್ಪುದಾರಿಗೆ ಎಳೆಯುವ ಜಾಹೀರಾತಿಗೆ ಕಡಿವಾಣ, ಯುವಕರನ್ನ ತಪ್ಪುದಾರಿಗೆ ಎಳೆಯುತ್ತಿರುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಅನ್ನೋದು ಗೊತ್ತಾಗಿದೆ. ಸ್ವಾತಂತ್ರ್ಯಕ್ಕಾಗಿ ಬಿಜೆಪಿಯವರು ಯಾರಾದರೂ ಬಲಿದಾನ ಮಾಡಿದಾರಾ ಅಂತ ಸಿದ್ದರಾಮಯ್ಯ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಆ ಸಂದರ್ಭದಲ್ಲಿ ನಾವ್ಯಾರೂ ಹುಟ್ಟೇ ಇರಲಿಲ್ಲ. ಹುಟ್ಟಿದಿದ್ರೆ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡ್ತಿದ್ರು ಅಂತ ಬಿಎಲ್ ಸಂತೋಷ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾವು ಆ ಸಂದರ್ಭದಲ್ಲಿ ಹುಟ್ಟಿಲ್ಲ ಅನ್ನೋದು ಭಗವಂತನ ನಿಯಮ. ಆ ಸಮಯದಲ್ಲಿ ಹುಟ್ಟಿದ ಕಾಂಗ್ರೆಸ್ ಅವರು ಎಷ್ಟು ಬಲಿದಾನ ಮಾಡಿದ್ದಾರೆ, ಬಲಿದಾನ ಆದವರ ಹೆಸರಲ್ಲಿ ಕಾಂಗ್ರೆಸ್ ಅವರು ಎಷ್ಟು ಅಂಗಡಿ ಇಟ್ಕೊಂಡಿದ್ದಾರೆ, ಗಾಂಧೀಜಿ ಹೆಸರಲ್ಲಿ ಊರಿನಲ್ಲಿ ಅಂಗಡಿಯನ್ನ ಇಟ್ಕೊಂಡಿದ್ದಾರೆ. ಗಾಂಧೀಜಿ ವಿಷಯದಲ್ಲಿ ಅತಿ ಹೆಚ್ಚು ಪಾಪ ಮಾಡಿದವರು ಕಾಂಗ್ರೆಸ್ ಅವರು ಅಂತ ಮಂಗಳೂರಿನಲ್ಲಿ ಟೀಕಿಸಿದ್ದಾರೆ. ಬಿಜೆಪಿಗೆ ಆಪಾದನೆ ಮಾಡಬೇಕಾದ್ರೆ ನಮ್ಮ ದೇಶದ ಅನೇಕ ರಾಜಕಾರಣಿಗಳು, ನಮ್ಮ ರಾಜ್ಯ ಸಿದ್ದರಾಮಯ್ಯನವರು ಕೇಳ್ತಿರ್ತಾರೆ, ಸ್ವಾತಂತ್ರ್ಯಕ್ಕೋಸ್ಕರ ಯಾರಾದರೂ ಬಲಿದಾನ ಮಾಡಿದಾರ? ಹುಟ್ಟಿರಲಿಲ್ಲ, ಹುಟ್ಟಿದ್ರೆ ಬಲಿದಾನ ಮಾಡ್ತಿದ್ದಾರೆ. ನಾವು ಆ ಸಂದರ್ಭದಲ್ಲಿ ಹುಟ್ಟಲಿಲ್ಲ ಅನ್ನೋದು ಭಗವಂತನ ನಿಯಮ. ಹುಟ್ಟಿರೋರು ಎಷ್ಟು ಕಾಂಗ್ರೆಸ್ನವರು ಬಲಿದಾನ ಮಾಡಿದ್ರು, ಬಲಿದಾನ ಆಗಿರೋರ ಹೆಸರಲ್ಲಿ ಕಾಂಗ್ರೆಸ್ನವ್ರು ಎಷ್ಟು ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿರೋರಿಗೆ ಚೆನ್ನಾಗಿ ಗೊತ್ತು. ಗಾಂಧೀಜಿ ಹೆಸರಿನಲ್ಲಿ ಊರೂರಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ. ಗಾಂಧೀಜಿಗೆ ಯಾರಾದರೂ ಅತ್ಯಂತ ದೊಡ್ಡ ಪಾಪ ಮಾಡಿದರೆ ಗಾಂಧೀಜಿ ವಿಷಯದಲ್ಲಿ ಅದು ಕಾಂಗ್ರೆಸ್ನವರೇ. ಈ ಸಿದ್ದರಾಮಯ್ಯನವ್ರಿಗೆ ಯಾವತ್ತೂ ಅರ್ಥ ಆಗತ್ತೆ. ಮಂತ್ರಿ ಸ್ಥಾನ ಕಳ್ಕೊಂಡಿರುವಂತ ರಮೇಶ್ ಜಾರಕಿಹೊಳಿ ಹೇಗಾದ್ರೂ ಸರಿ ತನ್ನ